ಇತ್ತೀಚೆಗೆ ನೀವು ನನ್ನಿಂದ ತುಂಬಾ ಮುಚ್ಚಿಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಸಾಕ್ಷಿ, ಸುಮ್ಮನೆ ಅನುಮಾನ ಪಡಬೇಡ. ನಾನು ಯಾವ ವಿಷಯನೂ ಮುಚ್ಚಿಡ್ತಿಲ್ಲ. ಮುಚ್ಚಿಡುವಂಥದ್ದು ಯಾವ ವಿಷಯನೂ ಇಲ್ಲ. ಯಾರೋ ಏನೋ ಹೇಳಿದ್ರು ಅಂತ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ ನೀನು. ನಾನು ನಿಮ್ಮ ಜೊತೆನೆ ಬಂದ್ಬಿಡ್ಲಾ ಅಂತ ಅನಿಸ್ತಾ ಇದೆ ನನಗೆ. ಬರ್ಲಮ್ಮ? ಅರೆ ರಂಜಿತ್ ಸರ್, ಬನ್ನಿ ಬನ್ನಿ. ಏನು ಒಬ್ರೇ ಬಂದಿದ್ದೀರಾ? ಸಾಕ್ಷಿ ಮೇಡಮ್ ಬರ್ಲಿಲ್ವಾ? ಇಲ್ಲ, ಅವಳು ಮನೇಲಿದ್ದಾಳೆ. ಮಾವ ಇಲ್ಲಿ ಮೀಟಿಂಗ್ ಅಂತ ಆಚೆ ಹೋದ್ರು, ಇನ್ನೇನ್ ಬರ್ಬೋದು. ಅತ್ತೆ ರೂಮಲ್ಲಿದ್ದಾರೆ. ಹೇಗಿದ್ದೀರಾ ಅತ್ತೆ? ಹೇಗಿದ್ದೀರಾ ಅಂದ್ರೆ ಏನು ಹೇಳಿ ರಂಜಿತ್? ನಾನು ಆದಿತ್ಯ ಮನೆ ಬಿಟ್ಟು ಹೋದಾಗಿದ್ದ ಯಾಕಾದ್ರೂ ಬದುಕಿದ್ದೀನಿ ಅಂತ ಅನಿಸ್ತಾ ಇದೆ. ಸಮಸ್ಯೆಗೆ ಸಾವೇ ಪರಿಹಾರ ಅಲ್ಲ ಅತ್ತೆ. ಎಲ್ಲರೂ ಅವ್ನ ಮನೆ ಬಿಟ್ಟು ಹೋಗಿದ್ದು ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನ್ನ ಸಂಕಟ ಆತಂಕ ಯಾರು ಅರ್ಥನೇ ಮಾಡ್ಕೋತಾ ಇಲ್ಲ. ನಿಮ್ಮ ಮನಸ್ಸಿನ ಸಂಕಟ ನನಗೆ ಅರ್ಥ ಆಗತ್ತೆ ಅತ್ತೆ. ಇಂಥ ಸಮಯದಲ್ಲಿ ಮಾವ ಆಗಲಿ ಆರ್ಯ ಆಗಲಿ ಏನು ತಾನೇ ಮಾಡೋಕ್ಕಾಗತ್ತೆ ಹೇಳಿ? ಅವ್ರು ಏನು ಮಾಡೋದು ಬೇಡ. ಆದ್ರೆ ಆದಿತ್ಯ ಎಲ್ಲಿದ್ದಾನೆ ಅಂತ ಹುಡ್ಕೋ ಪ್ರಯತ್ನನಾದ್ರೂ ಮಾಡ್ಬೋದಲ್ವ? ಆರ್ಯನಿಗಾಗ್ಲಿ ಸೂರ್ಯರಿಗಾಗ್ಲಿ ಅವನನ್ನು ಹುಡ್ಕೋ ಆಸಕ್ತಿನೇ ಇಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರತ್ತೆ. ಅವ್ರಿಗೆ ಆದಿತ್ಯನ ಹುಡುಕೋ ಆಸಕ್ತಿ, ಕ್ಯೂರಿಯಾಸಿಟಿ ಎಲ್ಲ ಇದೆ. ಸರಿ, ಈಗ ಆದಿತ್ಯನ ನಾನು ಹುಡುಕ್ತೀನಿ, ಎಲ್ಲಿದ್ದೇನೆ ಅಂತ ತಿಳ್ಕೊತೀನಿ. ಏನು ಮಾಡ್ತೀರಾ ನೀವು? ನಾನೇ ಹೋಗಿ ಆದಿತ್ಯನ ಕರ್ಕೊಂಡು ಬರ್ತೀನಿ. ಏನು ಹೇಳ್ತಿದ್ದೀರಾ ಅತ್ತೆ? ನೀವು ಕರೆದಿದ ತಕ್ಷಣ ಅವ್ನು ಬಂದ್ಬಿಡ್ತಾನೆ ಅನ್ಕೊಂಡಿದ್ದೀರಾ ನೀವು? ಆದಿತ್ಯನ ಬಗ್ಗೆ ನನಗಿಂತ ಜಾಸ್ತಿ ನಿಮಗೆ ಚೆನ್ನಾಗಿ ಗೊತ್ತು. ಮದುವೆಯಲ್ಲಿ ಅವ್ನು ನಡ್ಕೊಂಡಿದ್ದ ರೀತಿ ನೋಡಿದ್ಮೇಲೂ ಅವ್ನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬರ್ತಾನೆ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ ಅತ್ತೆ. ನೀವೆಲ್ಲ ಸೇರಿ ನನಗೆ ಸುಳ್ಳು ಹೇಳಿ ಲೋನ್ ಕೊಡ್ಸಿದ್ದೀರಲ್ಲ, ಅದು ಅವನ ಮನಸ್ಸನ್ನ ತುಂಬ ಕಾಡ್ತಿರುತ್ತೆ. ಅವನು ಯಾರ ಮಾತು ಕೇಳದೆ ಇದ್ರು ನಿಮ್ಮ ಮಾತನ್ನ ಕೇಳ್ತಿದ್ದ. ಆದರೆ ಈ ಲೋನ್ ವಿಚಾರದಲ್ಲಿ ನೀವು ಇನ್ವಾಲ್ವ್ ಆಗಿರೋದ್ರಿಂದ ಸುಳ್ಳು ಹೇಳಿ ಅವನ ಪ್ರಕಾರ ನೀವು ಅವನಿಗೆ ಮೋಸ ಮಾಡಿದ್ದೀರಾ. ಅದನ್ನೇ ನೆಪ ಮಾಡಿಕೊಂಡು ನಿಮ್ಮ ಮುಖನೂ ನೋಡಲ್ಲ ಅಂತ ಹೋಗಿದ್ದಾನೆ. ಅಂಥವನು ನೀವು ಕರೆದ್ರೆ ಬರ್ತಾನೆ ಅಂದ್ಕೊಂಡಿದ್ದೀರಾ. ಅಕಸ್ಮಾತ್ ಅವನ್ನ ಹುಡುಕಿ ನೀವು ಕರ್ಕೊಂಡು ಬರಕ್ಕೆ ಹೋದ್ರೂ ನಿಮಗೂ ಅವಮಾನ ಮಾಡಿ ಕಳಿಸ್ತಾನಂತೆ ಅವನು. ಹಾಗಂತ ನಾನು ಅವನ ತಾಯಿಯಾಗಿ ಯೋಚನೆ ಮಾಡೋದೇ ಬೇಡವಾ? ಅವನನ್ನು ಹಾಗೆ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ, ಬಿಟ್ಬಿಡಿ ಅಂತ ಹೇಳ್ತಿಲ್ಲ ಅತ್ತೆ. ಹಾಗೆ ಹೇಳೋದಕ್ಕೆ ಸಾಧ್ಯನೂ ಇಲ್ಲ. ನೀವು ಆದಿತ್ಯನ ತಾಯಿಯಾಗಿ ಸರಿಯಾಗಿ ಯೋಚನೆ ಮಾಡ್ತಿದ್ದೀರಾ. ಒಬ್ಬ ತಾಯಿಯಾದವಳು ಮಗನ್ನ ದೂರ ಮಾಡಿಕೊಂಡ್ರೆ ಅವಳ ಸಂಕಟ ಏನು ಅಂತ ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಮ ಈ ಭಾವನೆಗಳಿಗೆ ಬೆಲೆ ಕೊಟ್ಟೆ ಈ ಮಾತು ಹೇಳ್ತಿದ್ದೀನಿ ಅತ್ತೆ. ಹೀಗೆ ಊಟ ತಿಂಡಿ ಬಿಟ್ಕೊರೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಅತ್ತೆ. ಪ್ಲೀಸ್ ಒಂದು ಸ್ವಲ್ಪ ದಿವಸ ಆದಿತ್ಯನ ಅವನ ಪಾಡ್ಗೊನ್ನ ಬಿಟ್ಟುಬಿಡಿ. ಒಂದು ಸ್ವಲ್ಪ ಕಾಲ ಕಳೀಲಿ. ಅವಾಗ ಅವನ ಮನಸ್ಸು ತಿಳಿಯಾಗುತ್ತೆ. ನಮ್ಗಳ ಮೇಲಿರೋ ಕೋಪ ಕಡಿಮೆ ಆಗುತ್ತೆ. ಅವನಿಗೂ ಜೀವನ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಉಳಿ ಪೆಟ್ಟು ತಿಂದು ಕಲ್ಲು ಹೇಗೆ ಶಿಲೆ ಆಗುತ್ತೋ, ಜೀವನದ ಪೆಟ್ಟು ತಿಂದು ಇವನು ಒಳ್ಳೆ ಮನುಷ್ಯ ಆಗ್ತಾನೆ. ಆಗ ಅವನು ಎಲ್ಲೇ ಇದ್ರೂ ನಾನೇ ಹೋಗಿ ಹುಡುಕೊಂಡು ಕರ್ಕೊಂಡು ಬರ್ತೀನಿ. ಹಾಗಾದ್ರೆ ಆದಿತ್ಯ ಕೋಪ ಬಿಟ್ಟು ಒಳ್ಳೆ ಮನುಷ್ಯ ಆಗ್ತಾನ? ಖಂಡಿತ ಆಗ್ತಾನತ್ತೆ. ನೀವು ಅವನ್ನ ನೆಕ್ಸ್ಟ್ ಟೈಮ್ ನೋಡೋ ಹೊತ್ತಿಗೆ ಅಪರಂಜಿ ಚಿನ್ನ ಆಗಿರ್ತಾನೆ ಆದಿತ್ಯ. ನನ್ನ ಮಾತು ನಂಬಿ.
ನಾನು ಈಗ ಏನು ಹೇಳ್ಬಾರ್ದು ಹೇಳಿದೆ ಅಂತ ನೀನು ಇಷ್ಟೊಂದು ಕೋಪ ಮಾಡಿಕೊಂಡು ಕಾಫಿ ಲೋಟ ಬಿಸಾಕ್ತೀಯ? ನಿನ್ ದುಡ್ಡು ಬೇರೆ ಯಾರಿಗೂ ಹೋಗಿಲ್ವಲ್ಲ, ಹೋಗಿದ್ದು ನಿನ್ ತಂಗಿ ಗಂಡಂಗೆ. ಆದ್ಮೇಲೆ ಅದ್ ನಿನ್ ತಂಗಿ ಕೊಟ್ಟಾಗ್ತಾನೆ. ಅಲ್ವೋ? ಸಾಕ್ಷಿ ಅಂದ್ರೆ ಅಷ್ಟೊಂದು ಪ್ರಾಣ ಬಿಡ್ತಾ ಇದ್ದೆ ನೀನು. ಈಗ ಯಾಕೋ ಆ ಹುಡುಗಿ ಮೇಲೆ ಅಷ್ಟೊಂದು ದ್ವೇಷ ಸಾಧಿಸ್ತಾ ಇದೀಯ ನೀನು? ಅವಳು ಗಡ್ಡ ಚೆನ್ನಾಗಿದ್ರೆ ಸಾಕ್ಷಿನೂ ಚೆನ್ನಾಗಿರ್ತಾಳೆ ತಾನೆ. ರಂಜಿತ್ ಈಗ ಚಿದಂಬರಂ ಮಗ ಅಲ್ಲ ಕಣೋ, ಮರ್ತು ಬಿಡೋದನ್ನ. ನೀನ್ ಸಾಲ ಕೊಟ್ಟಿದ್ದು ರಂಜಿತ್ಗೆ ಆಗಿದ್ರು ಅದ್ ನಿನ್ ತಂಗಿ ಒಳ್ಳೇದಕ್ಕೆ ಅನ್ನೋದನ್ನ ಮರಿಬೇಡ ನೀನು. ಇದನ್ನೇ ಕಾರಣವಾಗಿ ಇಟ್ಕೊಂಡು ನಿರೋಷ ಮೇಲೆ ಕೋಪ ಮಾಡ್ಕೊಂಡು ಅವಳನ್ನ ಮದುವೆ ಆಗದೆ ಮದುವೆ ಮಂಟಪದಿಂದ ಓಡ್ ಬಂದೆ ನೀನು. ತಪ್ಪಲ್ವಾ ಇದು? ಬೇರೆಯವ್ರಿಗೆ ಬುದ್ಧಿ ಹೇಳೋ ನೀನೇ ಬುದ್ಧಿಗೆಡಿ ಕೆಲಸ ಮಾಡಿದ್ರೆ ಹೇಗೋ? ಯಾಕೋ ನಿನಗೆ ಎಲ್ರ ಮೇಲೆ ಇಷ್ಟೊಂದು ದ್ವೇಷ? ಸಾಕು ಶೋಭಾ, ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು ಅನ್ನೋ ಅಗತ್ಯ ನನಗಿಲ್ಲ. ಹಾಗೆ ಆ ರಂಜಿತ್ ಹೆಸರನ್ನ ನನ್ನ ಮುಂದೆ ಎತ್ತಬೇಡ. ಅವನ ಹೆಸರು ಕೇಳಿದಾಗಲ್ಲ ನನ್ನ ರಕ್ತ ಕುದಿಯುತ್ತೆ. ಅವ್ನು ಮಾಡಿದ ಮೋಸ ವಂಚನೆಗಳೆಲ್ಲ ನನ್ನ ಕಣ್ಣು ಮುಂದೆ ಬರುತ್ತೆ. ಹಿಜಡ ನನ್ನ ಮಗ ತಂಗಿನ ಹೆಂಡ್ತಿನ ಮುಂದೆ ಇಟ್ಕೊಂಡು ಕೆಲಸ ಸಾಧಿಸ್ತಾನೆ. ಯಾಕೋ ಆ ರಂಜಿತ್ ಮೇಲೆ ಇಷ್ಟೊಂದು ಕೋಪ ನಿನ್ಗೆ? ಅವ್ನು ನಿನ್ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ ನಿನ್ಗೆ? ಏನ್ ಬಾರಿ ಅವನು ಒಬ್ಬನೇ ಹೆಂಡ್ತಿ ಚೆನ್ನಾಗಿ ನೋಡ್ಕೊಳ್ಳೋದು, ಇನ್ಯಾರು ನೋಡ್ಕೊಳ್ಳೋದೇ ಅಲ್ಲ ಅಲ್ವಾ? ಸಾಕ್ಷಿ ನಮ್ಮ ಮದುವೆ ಆಗೋಕ್ ಮುಂಚೆ ನಮಗೂ ಅವನ ಬಗ್ಗೆ ತಪ್ಪು ಕಲ್ಪನೆ ಇತ್ತು. ಆದ್ರೆ ಅವ್ನು ನಾವು ಅನ್ಕೊಂಡಷ್ಟು ಕೆಟ್ಟವನು ಅಲ್ಲ ಕಣೋ. ನಮ್ಮ ಯೋಚನೆ ತಪ್ಪು ಅಂತ ಗೊತ್ತಾದ್ಮೇಲೆ ನಾವು ನಮ್ಮ ಯೋಚನೆನ ಸರಿ ಮಾಡ್ಕೋಬೇಕಲ್ವಾ? ಸಾಧ್ಯ ಇಲ್ಲ ಶೋಭಾ. ಆ ರಂಜಿತ್ನ ಒಳ್ಳೆನು ಅಂತ ಅನ್ಕೊಳಕ್ ಸಾಧ್ಯ ಇಲ್ಲ. ಅವಳು ಯಾವತ್ ನಮ್ಮ ಮಾತು ಮೀರಿ ಚಿದಂಬರಂ ಮಗನ ಮದ್ವೆ ಆದ್ಲು ಅವತ್ತು ನನ್ನ ಪಾಲಿಗೆ ಸತ್ತೋದ್ಲು. ನೀನು ಮತ್ತೆ ಅವಳನ್ನ ನನ್ನ ತಂಗಿ ಅಂತ ಮರ್ಸಕ್ ಬರಬೇಡ. ಅದೇ ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ. ಸಾಕು ಶೋಭಾ, ನೀನು ಇಷ್ಟೋ ತನಕ ಹೇಳಿದ್ದೆಲ್ಲ ನಾನು ಸುಮ್ಮನೆ ಕೇಳಿಸ್ಕೊಂಡೆ ಅಂತ ಏನೇನೋ ಹೇಳಕ್ ಬಂದ್ರೆ ನಾನು ಇಲ್ಲೂ ಇರಲ್ಲ. ನಿನಗೆ ನಾನು ಬೇಕೋ ಇಲ್ಲ ರಂಜಿತ್ ಮತ್ತೆ ಸಾಕ್ಷಿ ಬೇಕೋ ಡಿಸೈಡ್ ಮಾಡು. ಯಾರೋ ಬಂದಿರೋ ಹಾಗಿದೆ. ರಂಜಿತ್ ಸರ್ ಬಂದಿದ್ದಾರೆ, ಆರ್ತಿ ಆಂಟಿ ಹತ್ರ ಮಾತಾಡ್ತಿದ್ದಾರೆ. ಓಹ್ ಹೌದಾ? ಕಾಫಿ ಮಾಡ್ಕೊಡ್ಲಾ ಅಂಕಲ್? ಹಾ ತಗೊಮ್ಮ. ಹಲೋ ಮಾವ, ನಾನು ನಿಮ್ಮನ್ನು ನೋಡಬೇಕು ಅಂತಾನೆ ಬಂದಿದ್ದೆ. ನೀವೆಲ್ಲೋ ಮೀಟಿಂಗ್ ಹೋಗಿದ್ರಂತೆ. ಹಾ, ರಾಜಕೀಯ ಅಂದಮೇಲೆ ಇದ್ದೇ ಇರುತ್ತಲ್ಲ. ಏನು ವಿಷಯ? ನಾನು ಚಿಕ್ಕವನಾಗಿ ಈ ಮಾತು ಹೇಳಬಾರ್ದು, ಆದರೂ ಮನಸ್ಸು ತಡಿದೆ ಹೇಳ್ತಾ ಇದ್ದೀನಿ. ಆದಿತ್ಯ ಮನೆ ಬಿಟ್ಟು ಹೋಗಿದ್ರಿಂದ ಅತ್ತೆ ತುಂಬ ಡಿಪ್ರೆಷನಲ್ಲಿದ್ದಾರೆ. ಇಂಥ ಟೈಮಲ್ಲಿ ನೀವು ಅವ್ರಿಗೆ ಎಕ್ಸ್ಟ್ರಾ ಟೈಮ್ ಕೊಡಬೇಕಲ್ವ ಮಾವ? ಆರತಿ ಅವರು ನಿಮ್ಮ ಮೂಲಕ ಇದನ್ನೆಲ್ಲ ನನಗೆ ಹೇಳಿಸ್ತಾ ಇದ್ದಾರಾ? ಚೇಚೆ ಇಲ್ಲ ಮಾವ, ಅವ್ರು ಹೇಳಿಲ್ಲ, ನಾನೇ ಹೇಳ್ತಾ ಇದ್ದೀನಿ. ಅದು ಅತ್ತೆ ಸ್ಥಿತಿ ನೋಡಿ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ನನ್ನ ಮಾತಿಂದ ನಿಮಗೆ ಬೇಜಾರಾಗಿದ್ದರೆ ಪ್ಲೀಸ್ ಕ್ಷಮಿಸ್ಬಿಡಿ. ಇಲ್ಲ ಬಿಡಿ. ಅರ್ಪಿತಾ ಬಗ್ಗೆ ನಿಮ್ಗೇನಾದರೂ ಗೊತ್ತಾಯ್ತಾ? ಇಲ್ಲ ಮಾವ, ಸ್ಪಷ್ಟವಾಗಿ ಏನೂ ಗೊತ್ತಾಗ್ತಿಲ್ಲ. ನನಗೊಂದು ಅನುಮಾನ ಇದೆ. ಇವರು 3 ಜನ ಸೇರಿ ಆದಿತ್ಯಂಗೆ ಲೋನ್ ಕೊಡಿಸಿರೋ ವಿಷಯ ಅರ್ಪಿತಂಗೆ ಮಾತ್ರ ಗೊತ್ತಿತ್ತು. ಅವಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಅವಳೇ ಆದಿತ್ಯಂಗೆ ಈ ವಿಷಯ ಹೇಳಿರ್ಬೋದೇನೋ ಅಂತ ನನಗೆ ಅನುಮಾನ ಇದೆ. ಅವಳ ಮೂಲಕ ಚಿದಂಬರಂ ಏನಾದ್ರು ನಾಟಕ ಮಾಡಿಸಿರ್ಬೋದಾ? ನನಗೂ ಅದೇ ಡೌಟ್ ಇತ್ತು ಮಾವ, ಅದಕ್ಕೆ ನಾನು ಅರ್ಪಿತಾನ ಫಾಲೋ ಮಾಡ್ಕೊಂಡು ಹೋಗಿದ್ದೆ. ಆದರೆ ಅಲ್ಲಿ ನಾನು ಅಂದ್ಕೊಂಡ ಹಾಗಾಗಲಿಲ್ಲ. ಮತ್ತೆ ಇದೆಲ್ಲ ನೋಡಿದ್ಮೇಲೆ ನಾವೆಲ್ಲ ಅರ್ಪಿತಾ ಮೇಲೆ ಸುಮ್ಮನೆ ಅನುಮಾನ ಪಡ್ತಿದ್ದೀವಿ ಅನ್ನಿಸ್ತಾ ಇದೆ. ಅರ್ಪಿತಾ ಬದಲಾಗಿರ್ಬೋದು ಅನ್ನಿಸ್ತು ಮಾವ. ಇಲ್ಲೇ ರಂಜಿತ್, ನೀವು ಸಾಕ್ಷಿ ಎಡುತ್ತಾ ಇರೋದು. ಅವಳಿಂತ ಎಷ್ಟೋ ನಾಟಕಗಳನ್ನ ಮಾಡಿದಾಳೆ. ಆ ನಾಟಕಕ್ಕೆ ನಾವು ಮರಳಾಗಿದ್ದೀವಿ. ಅವಳಿಂದನೇ ತಾನೇ ನಾನು ಆರತಿಯವರು ದೂರ ಆಗಿದ್ದು. ನಾನು ಆರತಿಯವ್ರಿಗಿಂತ ಇವಳನ್ನೇ ಹೆಚ್ಚು ನಂಬುತ್ತಿದ್ದೆ. ನನ್ನನ್ನೇ ನಂಬಿಸ್ತವಳು ನಿಮ್ಮನ್ನು ಸುಮ್ಮನೆ ಬಿಡ್ತಾಳಾ?
ಅವಳು ನಿಮ್ಮ ಮನೇಲಿ ಸೇರ್ಕೊಂಡಿರೋದೇ ಏನೋ ಪ್ಲ್ಯಾನ್ ಮಾಡೋದಕ್ಕೆ. ನೀವು ಇಷ್ಟೆಲ್ಲ ಹೇಳಿದ ಮೇಲೆ ಅವತ್ತು ಅರ್ಪಿತಾ ನನ್ನ ಕಣ್ಣು ಮುಂದೆ ಚಿದಂಬರಂ ಹೊಡೆದಿದ್ದು ನಾಟಕ ಅನ್ನಿಸ್ತಾ ಇದೆ ನನಗೆ. ಇರಬಹುದು ರಂಜಿತ್, ನೀವು ಫಾಲೋ ಮಾಡ್ತಿರೋದನ್ನು ಅವಳು ನೋಡಿರ್ತಾಳೆ. ಅವಳು ಚಿದಂಬರಂ ಹತ್ರ ಮಾತಾಡ್ತಿರೋದನ್ನು ನೀವು ನೋಡಿದ್ರೆ ಸಿಕ್ಕಾಕೋತೀನಿ ಅಂತ ನಾಟಕ ಮಾಡಿರ್ತಾಳೆ. ಅವಳ ನಂಬೇಡಿ ರಂಜಿತ್. ಅದು ಅಲ್ಲದೆ ಚಿದಂಬರನ ಮೀಟ್ ಮಾಡೋವಂಥದ್ದು ಏನಿದೆ ಅವಳಿಗೆ? ಚಿದಂಬರಂನ ಮೀಟ್ ಮಾಡಿದಾಳೆ ಅಂದರೆ ಅವರಿಬ್ಬರು ಇನ್ನೂ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಂತ ತಾನೇ ಅರ್ಥ. ಇಲ್ಲದೇ ಇದ್ದರೆ ನಿಮ್ಮನೆಯಿಂದ ಹೋಗಿ ಚಿದಂಬರಮನ ಮೀಟ್ ಮಾಡಿ ಅವನಿಗೆ ಕಪಾಳ ಕೊಡಿಯೋಂಥದ್ದು ಏನಿದೆ? ಯೋಚನೆ ಮಾಡಬೇಕಾಗಿದ್ದ ವಿಷಯನೇ. ಅವಳು ವಿಷ. ಹುಷಾರಾಗಿರಿ ರಂಜಿತ್. ಮತ್ತು ಅವಳನ್ನ ಈ ವಿಷಯದಲ್ಲಿ ಟ್ಯಾಕಲ್ ಮಾಡೋದು ಹೇಗೆ, ಸತ್ಯ ಕಂಡುಹಿಡೋದು ಹೇಗೆ ಮಾವ? ಯಾರಾದರೂ ನಂಬಿಕಸ್ತ್ರನ್ನ ಅರ್ಪಿತಾನ ಹಿಂದೆ ಬಿಡಬೇಕು. ಅವರು ಅರ್ಪಿತಂಗೆ ಯಾವುದೇ ಕಾರಣಕ್ಕೂ ಗೊತ್ತಿರಬಾರ್ದು. ಅಂಥ ನಂಬಿಕಸ್ಥರು ಯಾರಿದ್ದಾರೆ ಮಾವ? ರಂಜಿತ್ ಸರ್, ಕಾಫಿ ತಗೊಳ್ಳಿ. ಮಾವ, ಇವ್ರು ಮನಸ್ಸು ಮಾಡಿದ್ರೆ ನಮ್ಮ ಕೆಲಸ ಆಗುತ್ತೆ. ನಾನು ಮನ್ಸು ಮಾಡ್ಬೇಕಾ? ಏನು ಹೇಳ್ತಾ ಇದ್ದೀರಾ? ನಿನ್ನಿಂದ ನಮಗೊಂದು ಕೆಲಸ ಆಗಬೇಕು. ಮಾಡ್ತೀಯಾ? ಅಂಕಲ್, ನೀವು ಮಾಡ್ತೀಯಾ ಅಂತ ಕೇಳಬೇಡಿ, ಮಾಡು ಅಂತ ಹೇಳಿ. ನೀವೇನೇ ಕೆಲಸ ಕೊಟ್ಟರು ಮಾಡ್ತೀನಿ. ಸರಿ, ಹಾಗಿದ್ರೆ ನಿನಗೆ ಅರ್ಪಿತ ಗೊತ್ತಲ್ವಾ? ಓ ಗೊತ್ತು, ರಂಜಿತ್ ಸರ್ ಮನೇಲಿದ್ದಾರಲ್ಲ, ಅವರೇ ತಾನೇ? ಹಾಂ. ಸರಿ ಸರ್, ನೀವು ಹೇಳ್ದಾಗೆ ಮಾಡ್ತೀನಿ. ಆದರೆ ಈ ವಿಷಯ ಯಾವುದೇ ಕಾರಣಕ್ಕೂ ಅರ್ಪಿತಾ ಗೊತ್ತಾಗಬಾರ್ದು. ಅವಳು ಮೊದಲೇ ನಟ ಭಯಂಕರಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳವಳು. ಸರ್, ನೀವೇನು ಯೋಚನೆ ಮಾಡಬೇಡಿ. ಕಾಲೇಜಲ್ಲಿದ್ದಾಗ ಡ್ರಾಮಾ ಕಾಂಪಿಟೇಷನ್ ಅಲ್ಲಿ ನಾನೇ ಫಸ್ಟ್ ಬರ್ತಾ ಇದ್ದಿದ್ದು. ನೀವು ಕೊಟ್ಟಿರೋ ಕ್ಯಾರೆಕ್ಟರ್ ನನ್ನ ಆಕ್ಟ್ ಮಾಡೋದು ನೋಡಿ ನೀವೇ ಕಳ್ದೋಗ್ಬೇಕು. ಆ ತರ ಆಕ್ಟ್ ಮಾಡ್ತೀನಿ, ನೋಡ್ತಾ ಇರಿ. ತಗೊಳ್ಳಿ ಕಾಫಿ. ಅದಿ, ನಾನು ಹೀಗೆ ಕೇಳ್ತೀನಿ ಅಂತ ನೀನು ಬೇಜಾರು ಮಾಡ್ಕೋಬಾರ್ದು. ಈಗೇನೋ ಮನೆ ಬಿಟ್ಟು ಬಂದಿದೆಯಾ? ಫೈನಾನ್ಸು ಬೇಡ ಅಂತ ಬಿಟ್ಬಿಟ್ಟಿದ್ಯಾ? ಮುಂದೆ ಜೀವನಕ್ಕೆ ಏನು ಮಾಡಬೇಕು ಅಂತಿದ್ಯಾ? ನೀನು ಯಾವಾಗ ಫೈನಾನ್ಸ್ ಕಂಪ್ನಿ ಬಿಟ್ಟೆ ಅಂತ ಪಿಟಿಗೆ ಹಾಕ್ದೋ ಆವಾಗಲೇ ಗೊತ್ತಾಯಿತು ಇದೇ ರೀತಿ ಏನೋ ಒಂದು ಕ್ವಶನ್ ಕೇಳ್ತೀಯಾ ಅಂತ. ನೀನೇನು ಹೆದರ್ಕೊಂಬೇಡ, ನಾನೇ ನಿನಗೆ ಭಾರವಾಗಿರಲ್ಲ. ನಾನು ಕೆಲಸ ಮಾಡ್ತೀನಿ. ನನಗೆ ರೆಟ್ಟೆಲ್ ಬಲ ಇದೆ, ಕೆಲಸ ಮಾಡೋ ಛಲ ಇದೆ. ನೀನು ಕೂತ್ಕೊಂಡು ತಿನ್ನಲ್ಲ ಅಂತ ನನಗೂ ಗೊತ್ತು ಕಣ. ಆದರೆ ಏನು ಕೆಲಸ ಮಾಡಬೇಕು ಅಂತಿದ್ಯಾ? ಅದೇ ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ ಶೋಭಾ, ಇನ್ನೂ ಡಿಸೈಡ್ ಮಾಡಿಲ್ಲ. ಆದರೆ ನನ್ನ ಕ್ವಾಲಿಫಿಕೇಷನ್ಗೆ ತಕ್ಷಣ ಸಿಗೋ ಕೆಲಸ ಅಂದರೆ ಬಾರ್ ಬೌನ್ಸರ್ ಅಷ್ಟೇ. ಬಾರ್ ಬೌನ್ಸರ? ಅದೆಂಥದ್ದು? ಬಾರ್ ಬೌನ್ಸರ್ ಅಂದರೆ ಇವಾಗ ಬಾರ್ಗೋಗಿ ಕಂಠು ಪೂರ್ತಿ ಕುಡಿದು ಬಿಲ್ ಕೊಡದೆ ಆಟ ಆಡ್ತಾರೆ ಗೊತ್ತಾ, ಅಂಥವ್ರನ್ನ ಬಾರಲ್ಲಿ ಹುಡುಗಿರು ಡ್ಯಾನ್ಸ್ ಮಾಡ್ತಿರ್ತಾರಲ್ವ, ಅಂಥವ್ರನ್ನ ರೇಗಿಸ್ತಾರೆ ಗೊತ್ತಾ, ಅಂಥವ್ರನ್ನ 4 ಒದ್ದು ಆಚೆ ಹಾಕೋದು. ಅಂದರೆ ರೌಡಿಗಳ ಜೊತೆ ಜಗಳ ಮಾಡೋದಾ? ಬೇಡ ಬೇಡ, ಅಂಥ ಕೆಲಸ ಎಲ್ಲ ನೀನು ಮಾಡಬೇಕಾಗಿಲ್ಲ. ನೀನು ರೌಡಿ ಥರ ಆಗೋದು ನನಗೆ ಇಷ್ಟ ಇಲ್ಲ ಕಣ. ಈ ವಿಷಯ ಏನಾದರೂ ನಿಮ್ಮ ಅಮ್ಮಂಗೆ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾಳೆ ಅವಳು. ನಿಂಗೆ ಎಷ್ಟು ಸಲ ಹೇಳಿಲ್ಲ ಅವ್ರ ಹೆಸರು ಎತ್ತಬೇಡ ಅಂತ. ಸಾರಿ ಕಣ, ಬಾಯಿ ತಪ್ಪು ಬಂದ್ಬಿಡ್ತು. ನನಗೀಗ ಈ ಕೆಲಸ ಬಿಟ್ಟರೆ ಬೇರೆ ಯಾವ ಕೆಲಸ ಸಿಗಲ್ಲ. ನಾನೇನು ಮಾಡಲಿ? ನೋಡು, ಇಂಥ ಕೆಲಸ ಮಾಡೋಕ್ಕಿಂತ ಮನೆಯಲ್ಲೇ ಇರು. ನನಗೇನು ಬೇಜಾರಿಲ್ಲ ಕಣ. ಹಾಗಲ್ಲ ಶೋಭಾ, ಈ ಕೆಲಸ ಮಾಡಿದ್ರೆ ಒಂದು ಶಿಫ್ಟಿಗೆ 1500 ಇಂದ 2000 ರೂಪಾಯಿ ದುಡಿಬೋದು ಗೊತ್ತಾ? 2,000 ಅಲ್ಲ, 20,000 ಕೊಟ್ಟರು ನೀನು ಇಂಥ ಕೆಲಸ ಮಾಡೋದು ಬೇಡ. ನೀನು ಈ ರೀತಿ ರೌಡಿಸಮ್ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ ಕಣ.
ಇನ್ನೇನು ಮಾಡುವಂತೆ ಶೋಭಾ, ಬೇರೆ ಎಲ್ಲಾದರೂ ಕೆಲಸ ನೋಡೋಣ ಅಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿರಬೇಕು. ನಂದು ಹೊಡೆದಾಟ ಬಡದಾಟದಲ್ಲಿ ಗ್ರ್ಯಾಜುಯೇಷನ್ ಆಗಿದೆ. ಆದ್ರಿಂದ ನಂಗೆ ಇಂಥದ್ರಲ್ಲೇ ಕೆಲಸ ಸಿಗೋದು. ನಾನೇನು ಮಾಡುವಂತೀಯ? ಯಾವುದಾದ್ರೂ ಕೆಲಸ ಮಾಡೋ, ಬೇಕಾದರೆ ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಸೇರ್ಕೊ, ಇಲ್ಲ ಮೂಟೆ ಹೊರು. ಮರ್ಯಾದೆ ತರೋ ಅಂತ ಕೆಲಸ ಮಾಡಬೇಕು ಅಷ್ಟೇ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಕಣೋ, ನನ್ನ ಮೊಮ್ಮಗ ಇಂಥ ಕೆಲಸ ಮಾಡ್ತಿದ್ದಾನೆ ಅಂತ. ಆದರೆ ಈ ಹೊಡೆದಾಟ ಬಡದಾಟ ಮಾತ್ರ ಬೇಡವೇ ಬೇಡ. ಸರಿ, ನೀ ಬೇಜಾರು ಮಾಡ್ಕೊಂಬೇಡ. ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಯಾವ್ದಾದ್ರು ಕೆಲಸ ಇದೆ ಕೇಳ್ತೀನಿ. ಹಲೋ ಮಗ, ಎಲ್ಲಿದ್ಯಾ? ನಾನು ಮನೇಲಿದ್ದೀನಿ ಕಣೋ. ಮಗ, ನಿಂದ ಒಂದು ಸಣ್ಣ ಹೆಲ್ಪ್ ಆಗಬೇಕು. ಯಾವ್ದಾದ್ರೂ ಕೆಲಸ ಇದ್ರೆ ನೋಡ್ತೀಯಾ? ಹೌದಾ? ಈಗಲೇ ಸರ್ಕಲ್ ಹತ್ರ ಬರ್ತೀನಿ. ಸರಿ ಮಗ. ಶೋಭಮ್ಮ, ನಾನು ಈಗಲೇ ಸರ್ಕಲ್ ಹತ್ರ ಹೋಗ್ಬೇಕು, ಬರ್ತೀನಿ. ತಿಂಡಿ ತಿನ್ಕೊಂಡು ಹೋಗೋ. ಅಯ್ಯೋ, ಆಮೇಲೆ ಮಾಡ್ರಿ ಶೋಭಾ. ಹುಷಾರ್ ಕಣೋ. ಹಾ. ನಾನೇನು ಹೇಳ್ತೇನೆ ಅಂತ ಗೊತ್ತು ತಾನೆ? ಇಲ್ಲೇ ಇರೋದು ಆಟೋ ಓನರ್ ಮನೆ. ಅವರು ತುಂಬ ಕೆಟ್ಟವರು. ಅವ್ರು ಹೇಳ್ದಂಗೆಲ್ಲ ಕೇಳಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಂದ್ರೆ ಓನರ್ ಲೇಡಿ ಏನು? ಹ್ಞೂ ಕಣೋ, ಅಮ್ಮ ತುಂಬ ಹೊರಟು. ಆದರೆ ಮುಂಚೆ ಏನಾದ್ರು ಆಟೋ ಓಡಿಸ್ತದೆ ಅಂತ ಕೇಳಿದ್ರೆ ಓಡಿಸ್ತದೆ ಅಂತ ಹೇಳ್ಬಿಡು. ನಾನು ಹೇಳ್ಕೊಟ್ಟಂಗೆ ಹೇಳ್ತೇ ತಾನೆ? ಸರಿ ಆಯ್ತು ಬಾ. ಏನು ಹೇಳ್ತೀವ, ನಡಿ ಮಗ. ಅಕ್ಕ ಅಕ್ಕ ಅಕ್ಕ. ಯಾರು? ಅಕ್ಕ, ನಾನ್ ನರ್ಸ. ಅದ್ಯಾಕಪ್ಪಲ್ಲಿ ಮುದೇವಿ ಹಂಗ್ ಓಡ್ಕತಾ ಇದೆ? ಅದೇ ನಂಗೇನ್ ಕಿವಿ ಕೇಳಕ್ಕಿಲ್ವಾ? ನಿನ್ ಮಗ ಕಿಟ್ ಹಾಕವನೆ. ಅಕ್ಕ ಸಾರಿ ಅಕ್ಕ. ಏನೋ ನರ್ಸ, ಅವ್ನ ಯಾವನ್ನ ಕರ್ಕೊಂಡ್ ಬಂದೆ. ಅಕ್ಕ ಬಡ್ಡಿಗೆ ದುಡ್ಡು ಕೊಡು ಅಂತ ಹೇಳ್ದೆ. ನನ್ನ ಮಗನಿಗೆ ದುಡ್ಡು ಕೊಟ್ಟೆ, ಬಡ್ಡಿನೇ ತಂದು ಕೊಟ್ಟಿಲ್ಲ. ಎಷ್ಟು ದಿನ ಆದ್ರು ನಿನ್ ಮಕ್ಕ ನೋಡ್ಕೊಂಡು ಅವನು ಸುಮ್ಮನೆ ಬಿಟ್ಟಿದ್ದೀನಿ. 2 ದಿನದಲ್ಲಿ ಏನಾರು ಅವನು ಬಡ್ಡಿ ದುಡ್ಡು ತಂದ್ಕೊಡ್ಲಿಲ್ಲ ಅಂದ್ರೆ ಹುಡುಗರು ಕಳ್ಸಿ ಎತ್ತಾಕೊಂಬರದೆ. ಇಲ್ಲ ಅಕ್ಕ, 2 ದಿವಸ ತಂದ್ಕೊಡ್ತಾನೆ, ನಾನ್ ಗ್ಯಾರಂಟಿ ಕಣಕ್ಕ. ಇರ್ಲಿ, ನೋಡ್ತೀನಿ. ಇವನ್ ಯಾವನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಒಳ್ಳೆ ಕೊರ್ಮ ಇದ್ದಂಗ ಅವನೇ. ಏನು ನಿನ್ ದಾಡಿ? ಅಕ್ಕ, ಆಗ್ಲೇ ಹೇಳಿದ್ನಲ್ಲ ಫೋನಲ್ಲಿ, ಇವನೇ ಆದಿತ್ಯ ಅಂತ. ಓಹೋ, ನೀನ್ ಹೇಳ್ತಿದ್ ಇವನೇನಾ? ಏನೋ ನಿನ್ನ ಹೆಸರು? ಯಾಕೆ ಅವನು ಹೇಳಿದ್ ಕೇಳಿಸ್ಲಿಲ್ವಾ? ಯಾಕೆ ನಿನ್ಗೆ ಹೇಳಕ್ಕೇನ್ ಬಾಯಿ ಸೇದೋಗೈತಾ? ನೀನೇ ಹೇಳು. ಹಾ, ಆದಿತ್ಯ. ಓಹೋ, ಹೆಸರು ಕೇಳಿದ್ರೆ ಇಷ್ಟು ದಿಮಾಕಲ್ಲ. ಈ ಗಾನ್ಸಲಿ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಿನ್ನಂತ ಪುಡಿಗಳನ್ನ ನಾನು ಎಷ್ಟು ಜನ ನೋಡಿರಕ್ಕಿಲ್ಲ. ಹೆಚ್ಚು ಕಮ್ಮಿ ಮಾತಾಡ್ದೆ ನರ ಕಟ್ ಮಾಡದೆ. ಅಕ್ಕ, ಅವನು ಹೊಸಬಾ ಕಣಕ್ಕ, ಅವ್ನಿಗೇನು ಗೊತ್ತಾಗಲ್ಲ. ಹೊಸಬಾದ್ರೆ ಹಮ್ಮಿಕೊಂಡಿರ್ಬೇಕು ತಾನೇ? ಕೆಲ್ಸ ಕೇಳ್ಕೊಂಬಂದಿರೋ ನಾಯಿ ಹೆಂಗಿರ್ಬೇಕಂತ ಗೊತ್ತಿಲ್ವಾ? ಏನು ಕೆಲಸ ಕೊಟ್ಬಿಟ್ರೆ ನೀನ್ ದೊಡ್ಡ ದೇವ್ರ? ಏನಾಯ್ತು? ಲೋ ಅದೇ, ನೀ ಸುಮ್ನೆರಮ್ಮ. ನೀ ಸುಮ್ನೆರ. ನಮ್ಮಂತವ್ರು ದುಡಿದ್ರೇನೆ ಇಂಥವ್ರು ದುಡ್ಡು ಎಣ್ಸ್ಕೊಂಡ್ ಮೆರೆಯಕ್ಕಾಗೋದು. ಏನೋ ಎಂತೆಂತವ್ರನ್ನ ಕರ್ಕೊಂಬರ್ತೀಯಲ್ಲ ಕೆಲ್ಸಕ್ಕೆ? ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲ ಇವನಿಗೆ. ಆಹಾ, ಇಂಥ ನನ್ನ ಮಕ್ಕಳು ನಂಬಿ ನಾವೇನಾರು ಆಟೋ ಕೊಟ್ಬಿಟ್ರೆ ಆಟೋನು ಮಾರ್ಕೊಂಡು ದುಡ್ಡು ಎತ್ಕೊಂಡು ರೈಟ್ ಹೇಳ್ತಿರ್ತಾರೆ. ಇಂಥ ರೌಡಿ ನನ್ನ ಮಕ್ಕಳಿಗೆಲ್ಲ ನಾನು ಕೆಲಸ ಕೊಡೋದಿಲ್ಲ. ಏನೋ ಗುರಾಯಿಸ್ತ್ಯಾ? ರೈಟ್ ಹೇಳಲೆ, ಕರ್ಕೊಂಡೋಗ ಅವ್ನ ನಮ್ಮ ಕೈ ನೋಡ್ತ್ಯಾ? ಏನ್ ಊರಿಗೆಲ್ಲ ನಿಂದ ಒಬ್ಬಳ್ದೇನೆ ಆಟೋ? ನಿನ್ನ ಆಟೋ ಅಲ್ಲ ಬೇರೆ ಆಟೋ ನೋಡ್ಕೊಳ್ತೀನಿ ಹೋಗೆಲ್ಲ. ಇನ್ನೊಂದ್ ಮಾತ್ ಹೆಚ್ಚು ಕಮ್ಮಿ ಮಾತಾಡ್ದೆ ಅಂದ್ರೆ ಬೋಟಿ ಕಲೀಜೆಲ್ಲ ಈಚೆಗೆ ಬಂದ್ಬಿಡ್ತಾನೆ ನನ್ನ ಮಗನೇ. ಮಕ್ಕ ಏನ್ ಮಾಡ್ತೀರ? ರೈಟ್ ಅಲ್ಲೇ ಕರ್ಕೊಂಡೋಗ. ಹೋಗಲ್ಲೇ ಹೋಗ. ಈ ತಿರ್ಕೆ ಜಂಬ ಎಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ. ಈ ತಿರ್ಗಾ ಕೆಲಸ ಕೇಳ್ಕೊಂಡು ನನ್ನ ಹತ್ರನೇ ಬರ್ಬೇಕು ನನ್ನ ಮಗನೇ. ನಿನ್ನಂತ ಪುಡಿ ನನ್ನ ಮಕ್ಕಳನ್ನ ಎಷ್ಟು ಜನ ನಾನು ನೋಡಿರಕ್ಕಿಲ್ಲ. ನಿರೋಷ ವಿಷಯದಲ್ಲಿ ನಾವು ಹಾಕಿದ್ದ ಪ್ಲಾನು ವರ್ಕೌಟ್ ಆಯಿತು. ಇನ್ನು ಸಾಕ್ಷಿ ರಂಜಿತ್ನ ಬೇರೆ ಬೇರೆ ಮಾಡಿಬಿಟ್ರೆ ಅಲ್ಲಿಗೆ ಸೂರ್ಯನಿಗೆ ಒಂದು ಒಳ್ಳೆ ಪೆಟ್ಟು ಕೊಟ್ಟಾಗ ಆಗತ್ತೆ. ಮುಂದೆ ನಮ್ಮ ಕೆಲಸಗಳು ಬಹಳ ನಿರಳಗಳವಾಗಿ ಆಗತ್ತೆ. ಅದು ನನಗೂ ಗೊತ್ತು. ಆದರೆ ಸಾಕ್ಷಿ ರಂಜಿತ್ ವಿಷಯದಲ್ಲಿ ನಾವು ಹಾಗೆ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಆ ರಂಜಿತ್ತು ತುಂಬ ಕ್ಲೆವರ್. ನಾವೇನೇ ಪ್ಲ್ಯಾನ್ ಮಾಡಿದ್ರೂ ಅದನ್ನು ಫ್ಲಾಪ್ ಮಾಡೇ ಮಾಡ್ತಾನೆ. ಸಾಲದಕ್ಕೆ ಆ ರಂಜಿತ್ಗೆ ಇನ್ನೂ ನನ್ನ ಮೇಲೆ ಡೌಟ್ ಕ್ಲಿಯರ್ ಆಗಿಲ್ಲ. ಹಾಗಾದರೆ ಸದ್ಯಕ್ಕೆ ಸಾಕ್ಷಿ ರಂಜಿತ್ಗೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೀಯಾ? ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನಾವು ಏನೇ ಪ್ಲ್ಯಾನ್ ಮಾಡಿದ್ರೂ ತುಂಬ ಎಚ್ಚರಿಕೆಯಿಂದ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಅದು ಅಲ್ಲದೆ ಸಾಕ್ಷಿಗೆ
ಬರೀ ರಂಜಿತಿಂದ ಮಾತ್ರ ಅಲ್ಲ, ಈ ಮನೆಯಿಂದನೇ ಮುಕ್ತಿ ಕೊಡಿಸ್ಬೇಕು ಅಂತ ಕಾಯ್ತಿದ್ದೀನಿ. ನನಗೂ ಈ ಸನ್ಯಾಸಿ ವೇಷ ಹಾಕೊಂಡು ಸಾಕಾಗಿ ಹೋಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಫೋನ್ ಮಾಡಿ ನೀನೇನು ಯಾವ ಫಂಕ್ಷನ್ಗೂ ಬರಲ್ಲ, ಒಂದು ಪಾರ್ಟಿಗೂ ಬರಲ್ಲ ಅಂತ ಕೇಳ್ತಿದ್ದಾರೆ. ಈ ಮನೆಗೆ ಬಂದು ಸೇರಿಕೊಂಡು ನನಗೆಲ್ಲೂ ಹೋಗೋಕ್ಕಾಗ್ತಿಲ್ಲ. ಓ, ಅಂದರೆ ಸಾಕ್ಷಿಗೆ ಮುಕ್ತಿ ಕೊಡಿಸೋದಕ್ಕೆ ನನಗಿಂತ ಅರ್ಜೆಂಟ್ ನಿನಗಿದೆ ಅನ್ಸತ್ತೆ. ಒಂದು ಮಾತು ಅರ್ಪಿತಾ, ನೀನು ಏನೇ ಮಾಡೋದಿದ್ರೂ ಬೇಗ ಮಾಡಬೇಕು. ಒಮ್ಮೆ ಸಾಕ್ಷಿ ಪ್ರೆಗ್ನೆಂಟ್ ಆಗಿ ಅವಳಿಗೆ ಮಗು ಆಯಿತು ಅಂದರೆ ಅವರಿಬ್ಬರನ್ನು ದೂರ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮಗುನ ಸಾಕ್ಷಿಗೆ ಅದು ಬರೀ ಕನಸು. ಲೈಫ್ ಲಾಂಗ್ ನಿಮ್ಮ ಮಗ ತಂದೆಯಾಗ್ದೇ ನಿಮ್ಮ ಸೊಸೆ ಸಾಕ್ಷಿ ಬಂಜೆಯಾಗೇ ಉಳಿಯೋ ಹಾಗೆ ನಾನು ಮಾಡ್ತೀನಿ.